ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಸ್ಪಿಟ್ಲಾ? ಯಾರ್ಗೇನಾಯ್ತು ವಸು? ಅಮ್ಮ ಹೇಳ್ತಿದ್ದೀರಮ್ಮ. ಡಾಕ್ಟರ್ ಪ್ಲೀಸ್, ಎಷ್ಟೇ ಖರ್ಚಾದ್ರೂ ಯೋಚನೆ ಮಾಡಬೇಡಿ. ಐ ವಾಂಟ್ ದಮ್ ಬ್ಯಾಕ್ ಸೇಫ್ಲಿ. ನಾನು ಈಗಲೇ ಹೊರಡ್ತಾ ಇದ್ದೀನಿ. ಭವಾನಿಗೂ ತನ್ಗೂ ಆಗ್ತಿಲ್ಲ ಅಂತ ತೋರ್ಸೋದಿಕ್ಕೆ ನಿಮ್ಮ ಅಕ್ಕ ನೋಡಿ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದಾಳೆ. ನಮ್ಮ ಅಕ್ಕ ಅಂದ್ಮೇಲೆ ಕೇಳ್ಬೇಕಾ? ಡ್ರಾಮಾ ಕ್ವೀನ್. ಸರಿ, ಓಕೆ. ಅಕ್ಕ, ಯಾಕಿಷ್ಟು ಗಾಬರಿ ಆಗಿದ್ಯಾ? ಯಾರಿಗೇನಾಯ್ತು? ಅದು ನಮ್ ವಿರಾಟ್ಗೆ ಏನಾಯ್ತು? ಏನೋ ಗಲಾಟೆ ಆಯ್ತಂತೆ. ಆ ಗಲಾಟೆನಲ್ಲಿ ನಮ್ ವಿರಾಟ್ಗೆ ಚಾಕು ಹಾಕಿದಾರಂತೆ. ಭವಾನಿಗೂ ಪೆಟ್ಟಾಗಿದೆಯಂತೆ. ಅದಕ್ಕೆ ಇಬ್ರನ್ನು ಹಾಸ್ಪಿಟಲ್ಗೆ ಸೇರಿಸಿದಾರಂತೆ. ಡಾಕ್ಟರ್ ಈಗ ಫೋನ್ ಮಾಡಿದ್ರು. ಅಯ್ಯೋ, ನಮ್ ವಿರಾಟ್ ಏನಾಯ್ತಮ್ಮ? ಹೇಗಿದೆಲ್ಲ ಆಯ್ತೆ? ಅದೆಲ್ಲ ಗೊತ್ತಿಲ್ಲಮ್ಮ. ನಾನೀಗಲೇ ಹೊರಡ್ತೀನಿ. ವಸುಂಧ್ರಾ, ನಾನು ಬರ್ತೀನಿ. ಏನು ಬೇಕಾಗಿಲ್ಲ, ನಾನು ಹೋಗ್ಬಿಟ್ಟು ಬರ್ತೀನಿ. ವಸುಂಧ್ರಾ, ಇಲ್ಲಿ ತನಕ ನಿಂಗೆ ಯಾವ ಕೆಲ್ಸಕ್ಕೂ ನಾನು ಅಡ್ಡಿ ಬಂದಿಲ್ಲ. ಆದ್ರೆ ಇದು ನನ್ನ ಮಗನ ವಿಷಯ. ಇದೊಂದ್ಸಲ ಬೇಡ ಅನ್ಬೇಡ. ನಾನ್ ನನ್ನ ಮಗನ್ ನೋಡ್ಬೇಕು, ಪ್ಲೀಸ್. ವಸು, ಈಗ ಇವ್ರ ಹತ್ರ ಜಗಳ ಮಾಡ್ತಾ ನಿಂತ್ಕೊಳ್ಬೇಡ. ಈಗ ಅದಕ್ಕೆಲ್ಲ ಸಮಯ ಇಲ್ಲ. ಮೊದ್ಲು ವಿರಾಟ್ಗೆ ಏನಾಗಿದೆ ಅಂತ ಹೋಗ್ ನೋಡು. ಓಂಕಾರ್, ಗಾಡಿ ರೆಡಿ ಮಾಡೋದಕ್ಕೆ ಹೇಳು. ಸರಿ ಅಮ್ಮ, ಗೌರಿಗೆ ಹೇಳಿ ನನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಕಳ್ಸು. ಆಯ್ತು, ಸರಿ. ಅತಿರ್ವಾ, ಅಕ್ಕ ಹೇಗಿದ್ದಾಳೆ? ಡಾಕ್ಟರ್ ಏನಂದ್ರು? ಅಕ್ಕಂಗೂ ಮಗುಗೂ ಏನು ಪ್ರಾಬ್ಲಮ್ ಇಲ್ಲ ತಾನೆ? ಗೊತ್ತಾಗ್ತಾ ಇಲ್ಲ ಭೈರವಿ. ಟ್ರೀಟ್ ಮಾಡೋ ಡಾಕ್ಟರ್ ಏನು ಹೇಳ್ತಾ ಇಲ್ಲ. ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ. ಹೊಟ್ಟೆಗೇನಾದ್ರೂ ಪೆಟ್ಟು ಬಿದ್ದಿದ್ರೆ? ಡಾಕ್ಟರ್, ಅಕ್ಕ ಹೇಗಿದ್ದಾಳೆ? ಹುಷಾರಾಗಿದ್ದಾಳೆ ತಾನೆ? ಮಗುಗೇನು ಅಪಾಯ ಇಲ್ಲ ಅಲ್ವಾ? ನೋಡಿ, ಪೇಷಂಟ್ ಅಬ್ಡಮನ್ಗೆ ಬಲವಾದ ಪೆಟ್ಟು ಬಿದ್ದಿದೆ. ಸತ್ತೋಗಿದ್ದಾಳೆ ಅಂತೇನಾದ್ರೂ ಹೇಳಿದ್ರೆ ದುಡ್ಡಲ್ಲೇ ಅಭಿಷೇಕ ಮಾಡಿಸ್ಬಿಡ್ತೀನಿ. Because of the trauma to her stomach, she's in extreme pain. ಪ್ಲೀಸ್, ನೀವು ಪ್ಯಾನಿಕ್ ಆಗಬೇಡಿ. ಇದು ಲೇಬರ್ ಪೇನ್ ಅಲ್ಲ. ನಾವು ಪೇನ್ ಕಿಲ್ಲರ್ ಮತ್ತೆ ಸ್ಟೆಬಿಲೈಸಿಂಗ್ ಇಂಜೆಕ್ಷನ್ ಕೊಟ್ಟಿದ್ದೀವಿ. ಹಾಗಾಗಿ ನೋವಿಗೆ ಸಬ್ಸೈಡ್ ಆಗಿದೆ. ಹಾಗಿದ್ರೆ ಭವಾನಿಗೇನು ಆಗಿಲ್ಲ ಅಲ್ವಾ? ಸದ್ಯದ ಪರಿಸ್ಥಿತಿಯಲ್ಲಿ ಅಂಡರ್ ಕಂಟ್ರೋಲ್ ಇದೆ. ವಿ ಹ್ಯಾವ್ ಟು ಮಾನಿಟರ್ ಹರ್ ಕ್ಲೋಸ್ಲಿ. ಇನ್ನು 4-5 ಗಂಟೆಯಲ್ಲಿ ಅವ್ರಿಗೆ ಆಕ್ಚುಲಿ ಡೆಲಿವರಿ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಹೋಪ್ ಫಾರ್ ದ ಬೆಸ್ಟ್. ಛೇ, ಇಷ್ಟೆಲ್ಲ ಆದ್ರೂ ಆ ಭವಾನಿ ಸಾಯ್ಲಿಲ್ವಾ? ಅಪ್ಪಿ ತಪ್ಪಿಯ ಮಗು ಏನಾದ್ರೂ ಹುಟ್ಬಿಟ್ರೆ ನನ್ನ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ಡೆಲಿವರಿ ಆಗಕ್ ಮುಂಚೆ ನಾನೇ ಏನಾದ್ರೂ ಮಾಡಬೇಕು. ಸ್ವಲ್ಪ ಸ್ಪೀಡಾಗಿ ಹೋಗಿ, ಬೇಗ ರೀಚ್ ಆಗ್ಬೇಕು. ವಸುಂಧ್ರಾ, ನನ್ನ ಮಗಂಗೇನು ಆಗಲ್ಲ ತಾನೆ? ಸಾರಿ ವಸುಂಧ್ರಾ, ಅಂದ್ರೆ ನನ್ನ ಮಗಂಗೇನು ಆಗ್ಬಾರ್ದು ಅಂತ. ಹಲೋ, ನಮಸ್ತೆ ಮೇಡಮ್. ಈಗ ತಾನೇ ಹಾಸ್ಪಿಟಲ್ ಬಂದಿದ್ದೀನಿ. ನಾನೇ ಎಲ್ಲ ವಿಚಾರಣೆ ಮಾಡ್ತಾ ಇದ್ದೀನಿ. ಏನ್ ಈಗ ಬಂದಿದ್ದೀರಾ? ನಾನ್ ನಿಮ್ಗೆ ಮೊದ್ಲೇ ಹೇಳಿದ್ದೆ ತಾನೆ, ನನ್ ಮಕ್ಳ ಜೀವನ ಅಪಾಯದಲ್ಲಿದೆ, ಸೆಕ್ಯೂರಿಟಿ ಕೊಡಿ ಅಂತ. ಒಬ್ಬ PC ಅಲಾಟ್ ಮಾಡಿದ್ದೀನಿ. ಅವ್ರು ತುಂಬಾ ಅಲರ್ಟ್ ಆಗಿರ್ತಾರೆ ಅಂತ ಹೇಳಿದ್ರಿ. ಇವಾಗ ಈ ರೀತಿ ಆಗಿರೋದಕ್ಕೆ ಏನ್ ಅರ್ಥ? ಇದೇನಾ ನಿಮ್ ಡ್ಯೂಟಿ? ಮೇಡಮ್, ನೀವೀಗ ಬೈತಾ ಇದ್ದೀರಾ ಹೇಗೆ? ನಾನೇನಂತ ಹೇಳಿ? ಕ್ರೈಮ್ ನಡಿಬಾರ್ದು ಅಂತಾನೆ ತಾನೆ ನಾವು ಡ್ಯೂಟಿ ಮಾಡ್ತಿರೋದು.
ಈಗ ಕ್ರೈಮ್ ನಡೆದಿದೆಯಲ್ಲ, ನಿಮ್ಮ ಡಿಪಾರ್ಟ್ಮೆಂಟ್ PC ಅಲ್ಲೇ ಇದ್ರು. ನಾವು ಇನ್ವೆಸ್ಟಿಗೇಷನ್ ಶುರು ಮಾಡಿದೀವಿ ಮೇಡಮ್. ಅಫಿಷಿಯಲ್ ಆಗಿ ಇನ್ನೂ ಏನು ಅನೌನ್ಸ್ ಮಾಡಕ್ಕಾಗಲ್ಲ. ಏನಾದ್ರೂ ಸುಳಿವು ಸಿಕ್ಕಿದ್ರೆ ತಕ್ಷಣ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ನೋಡಿ ಇನ್ಸ್ಪೆಕ್ಟರ್, ಎಲ್ರಿಗೂ ಹೇಳೋ ತರ ಪ್ರೊಸೀಜರ್ನ ನನಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ಬೇಡಿ. ನನಗ್ ಬೇಕಾಗಿರೋದು ಇದು ಹೇಗಾಯ್ತು, ಯಾರಿಂದ ಆಯ್ತು ಅನ್ನೋದು ಮಾತ್ರ, ಅಷ್ಟೇ.